ಹೈ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ಕಾರ. ನಮ್ಮ ಜನ ಸುಮ್ಮನೆ ಅಷ್ಟು ಈಸಿಯಾಗಿ ಯಾರನ್ನೂ ಕೂಡ ನಂಬೋದಿಲ್ಲ ಮತ್ತೆ ಅಷ್ಟು ಈಸಿಯಾಗಿ ಯಾರಿಗೂ ಕೂಡ ಸಪೋರ್ಟ್ ಮಾಡಲ್ಲ. ಅದೇ ಒಂದು ಬಿಗ್ ಬಾಸ್ ಸೀಸನ್ 10ರಲ್ಲಿ ಡ್ರೋನ್ ಪ್ರತಾಪ್ ಅವರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಸಿಕ್ಕಿದೆ, ಸಿಕ್ಕಾಪಟ್ಟೆ ಓಟ್ಗಳು ಕೂಡ ಸಿಕ್ಕಿದೆ. ಸೊ ಈ ವಾರದ ಒಂದು ವೆಬ್ಸೈಟ್ ನಲ್ಲಿ ವೋಟಿಂಗ್ ಪೂಲ್ ಅನ್ನ ಮಾಡಿದ್ರು. ಅದರಲ್ಲಿ ಈಗ ಡ್ರೋನ್ ಪ್ರತಾಪ್ ಅವರಿಗೆ ಹೆಚ್ಚಿನ ವೋಟ್ ಸಿಕ್ಕಿರೋದು ನೋಡ್ತಾ ಇರಬಹುದು. ಒಂದು ವೋಟಿಂಗ್ ರಿಸಲ್ಟ್ ಯಾವ ರೀತಿ ಡ್ರೋನ್ ಪ್ರತಾಪ್ ಅವರಿಗೆ ಸಿಕ್ಕಿದೆ ಅಂತ. ಸೊ ವಾರ ಒಂದು ನಾಮಿನೇಟ್ ಆಗ್ತಿದ್ದಾರೆ, ಆದ್ರೆ ಎಲಿಮಿನೇಟ್ ಆಗಿ ಹೊರಗಡೆ ಬರ್ತಿಲ್ಲ. ಯಾಕಂದ್ರೆ ಇವರಿಗೆ ಇಷ್ಟೊಂದು ವೋಟ್ ಸಿಗ್ತಿದೆ, ಯಾವ ರೀತಿ ಅವರು ಸೇಫ್ ಆಗ್ತಿದ್ದಾರೆ ಅಂತ ನೀವೇ ನೋಡ್ತಾ ಇರಬಹುದು. ಲಕ್ಷಾಂತರ ಅಭಿಮಾನಿಗಳು ಡೈರೆಕ್ಟ್ ಆಗಿ ಕೂಡ ವೋಟ್ ಮಾಡ್ತಾರೆ. ಸಾಕಷ್ಟು ಕಡೆ ವೋಟಿಂಗ್ ಪೋಲ್ಸ್ ಗಳನ್ನು ಕೂಡ ನಡೆಸ್ತಾರೆ, ವೆಬ್ಸೈಟ್ ಆಗಿರ್ಬೋದು, ಚಾನೆಲ್ ಗಳಾಗಿರ್ಬೋದು, ಎಲ್ಲ ಕಡೆ. ಆಗ ಡ್ರೋನ್ ಪ್ರತಾಪ್ ಅವ್ರಿಗೆ ಜಾಸ್ತಿ ವೋಟ್ಸ್ ಗಳು ಬರ್ತಿರೋದು. ಸೊ ಅಷ್ಟು ಡ್ರೋನ್ ಪ್ರತಾಪ್ ಅವರು ಎಲ್ಲರನ್ನೂ ಕೂಡ ಇಂಪ್ರೆಸ್ ಮಾಡಿದ್ದಾರೆ. ನಿಜಕ್ಕೂ ಕೂಡ ಸೂಪರ್ ಅಲ್ವಾ? ನೀವು ಕೂಡ ಡ್ರೋನ್ ಪ್ರತಾಪ್ ಅವರಿಗೆ ವೋಟ್ ಹಾಕ್ತೀರಾ? ನಿಮ್ಗೆ ಏನ್ ಅನ್ಸುತ್ತೆ? ಡ್ರೋನ್ ಪ್ರತಾಪ್ ಗೆಲ್ಬೇಕೋ ಬೇಡವೋ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿಗೆ. ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಒಟ್ಟಿನಲ್ಲಿ ಈ ವಾರವೂ ಕೂಡ ಅಂದ್ರೆ 11ನೇ ವಾರವೂ ಕೂಡ ಡ್ರೋನ್ ಪ್ರತಾಪ್ ಸೇಫ್ ಆಗಿದ್ದಾರೆ. 75 ದಿನಗಳು ಕಂಪ್ಲೀಟ್ ಆಗಿದೆ. ಬಿಗ್ ಬಾಸ್ ಮೇಲೆ ಇನ್ನ ಕೇವಲ ಸ್ವಲ್ಪ ಒಂದು 2 ವಾರದಲ್ಲಿ ಕಂಪ್ಲೀಟ್ ಆಗಿ ಒಂದು ಟಾಸ್ಕ್ ಎಲ್ಲವೂ ಕೂಡ ಮುಕ್ತಾಯವಾಗುತ್ತೆ. ಫಿನಾಲೆ ಹಂತಕ್ಕೆ ಹೋಗಬೇಕಾಗುತ್ತೆ. ಟಾಪ್ 5 ಕಂಟೆಸ್ಟೆಂಟ್ಸ್ ಗಳು ಫಿನಾಲೆಗೆ ಹೋಗ್ತಾರೆ. ಅದರಲ್ಲಿ ಡ್ರೋನ್ ಪ್ರತಾಪ್ ಖಂಡಿತವಾಗಿಯೂ ಕೂಡ ಇದ್ದೇ ಇರ್ತಾರೆ ಅನ್ನುವಂತಹ ಭರವಸೆ, ನಂಬಿಕೆ ಪ್ರತಿಯೊಬ್ಬರಲ್ಲೂ ಸಹ ಇದೆ. ಸೊ ಹಾಗಾಗಿ ನಿಮ್ಗೆ ಅನಿಸುತ್ತೆ ಡ್ರೋನ್ ಪ್ರತಾಪ್ ಫಿನಾಲೆಗೆ ಹೋದ್ರೆ ಸರಿ ಇರುತ್ತಾ, ಹೋಗ್ಬೇಕೋ ಬೇಡವೋ? ಸೊ ಟಾಪ್ 3 ಅಂತ ಕೂಡ ಹೇಳ್ತಾ ಇದ್ದಾರೆ ಡ್ರೋನ್ ಪ್ರತಾಪ್ ಅವರು ಇರೋದಕ್ಕೆ. ನೋಡೋಣ ಏನಾಗುತ್ತೆ ಮುಂದೆ, ಯಾವೆಲ್ಲ ಟ್ವಿಸ್ಟ್ ಗಳು ಅಂತ. ಚೆನ್ನಾಗಿ ಕೂಡ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಕೂಡ ಇಷ್ಟವಾಗ್ತದೆ. ಅವರ ಒಂದು ನೇರ ನಡಿಗೆ ಇದೆಯಲ್ಲ, ನೇರ ನುಡಿ ಇದೆಯಲ್ಲ, ಅದು ತುಂಬಾನೇ ಇಷ್ಟ ಆಗ್ತಿದೆ ಎಲ್ಲರಿಗೂ ಕೂಡ.